ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಿವಪ್ರಸಾದ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಹೊಸ ಟಾಪಿಕ್ ತೊಗೊಂಡು ಬಂದಿದ್ದೀವಿ. ಸೊ ಏನಪ್ಪ ಟಾಪಿಕ್ ಅಂದರೆ ವಾಸ್ತು. ಸೊ ನಾವು ವೀಕೆಂಡ್ ವಿತ್ ವಾಸ್ತು ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಸೊ ಎವ್ರಿ ವೀಕೆಂಡ್ ನಿಮಗೆ ಒಂದು ವಾಸ್ತು ಟಿಪ್ ಕೊಡಬೇಕನ್ನೋದು ನಮ್ಮ ಉದ್ದೇಶ. ನಮ್ಮ ಕೋರಿಕೆ ಮೇರೆಗೆ ವಾಸ್ತು ಕನ್ಸಲ್ಟೆಂಟ್ NRK ವೆಂಕಟೇಶ್ ಅವರು ನಮಗೋಸ್ಕರ ಬಂದಿದ್ದಾರೆ. ಸೊ ಅವರಿಗೆ ಸ್ವಾಗತ ಕೋರೋಣ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಮತ್ತು ನಿಮಗೂ, ನಿಮ್ಮ ಸಂಸ್ಥೆಗೂ, ನಿಮ್ಮ ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರ. ಇವ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಸೊ ಇವರು ಕಳೆದ 35 ವರ್ಷದಿಂದ ವಾಸ್ತು, ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ, ಪಾಮ್ ಹಿಸ್ಟ್ರಿಯಲ್ಲಿ ಪರಿಣಿತಿ ಹೊಂದಿದ್ದಾರೆ. ಆ್ಯಂಡ್ ಇಷ್ಟು ದಿನ ಅವರು ಲೈಮ್ಲೈಟಲ್ಲಿ ಬಂದಿದ್ದಿಲ್ಲ. ಲೈಮ್ಲೈಟ್ ಅಂದರೆ ಹೊರಗಡೆ ಬಂದಿದ್ದಿಲ್ಲ. ಭಾಳಷ್ಟು ಜನ ಇವ್ರನ್ನ ಗೊತ್ತಿರೋರು ಆಲ್ಮೋಸ್ಟ್ ಕಂಡುಹಿಡ್ದಿರ್ತಾರೆ. ಬಟ್ ಇವಾಗ ಅವರು ನಮ್ಮ ರಿಕ್ವೆಸ್ಟ್ ಮೇಲೆ ಬಂದಿದ್ದಾರೆ. ಸೊ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನಪ್ಪ ಅಂದರೆ, ಭಾಳಷ್ಟು ಜನ ವಾಸ್ತು ಬಗ್ಗೆ ರಾಂಗ್ ಐಡಿಯಾ ಇದೆ ಆ್ಯಂಡ್ ಅವರಿಗೆ ಹೆಲ್ಪ್ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಸೊ ಇವತ್ತಿನ ಟಾಪಿಕ್ ಡೈರೆಕ್ಟಾಗಿ ಹೋಗ್ಬಿಡೋಣ. ಸರ್, ಇವತ್ತು ನನ್ನ ಟಾಪಿಕ್ ನನ್ನ ಮೈಂಡಲ್ಲಿರೋದೇನಪ್ಪ ಅಂದರೆ, ಭಾಳಷ್ಟು ಜನ ನನಗೆ ನಾರ್ತೇ ಬೇಕು, ಈಸ್ಟೇ ಬೇಕು ಆ್ಯಂಡ್ ವೆಸ್ಟ್ ಬೇಕು, ಸೌತ್ ಯಾರು ಪ್ರಿಫರ್ ಮಾಡಲ್ಲ. ಸೊ ಇವಾಗ ನನಗೇನಪ್ಪ ಅಂದರೆ, ಸೊ ಯಾರ್ಯಾರು ಹೆಂಗೆ ಚೂಸ್ ಮಾಡಬೇಕು? ಇಟ್ಸ್ ಎ ವೆರಿ ಗುಡ್ ಎಕ್ಸಾಂಪಲ್. ನಾರ್ತು ಎಲ್ಲರಿಗೂ ಹಚ್ಚಿ ಬರಲ್ಲ. ವೆರಿ ಗುಡ್ ಎಕ್ಸಾಂಪಲ್. ಯಾರಾಳಾವ ಅಂತ ಯಾರೆಲ್ಲ ಹೆಸರಿಟ್ಟಿರ್ತಾರೋ ಅವರೆಲ್ಲ, ನೀವು ನಾರ್ತಲ್ಲಿ ಯಾರಾವುದು ಸ್ಪೇಸ್ ಇದ್ದರೆ, ಮನೆ ಇದ್ದರೆ, ನೀವು ಆರಾಮಾಗಿ ಹೋಗಿ ಕೇಳಿ ಆರಾಮಿಲ್ಲದಿದ್ದೀರಾ ಅಂತ. ಇಲ್ಲ ಚೆನ್ನಾಗಿದ್ದೀನಿ ಅಂದರೆ, ನಿಮ್ಮ ಮನೆ ಬಂಗಾರ ತಾಕಟ್ಟಲ್ಲಿದೆಯಾ, ಮಾರಿದ್ದೀರಾ ಅಂತ ಕೇಳಿ. ಅವ್ರು ಹೌದು ಅಂತಾರೆ. ಎರಡಲ್ಲಿ ಏನೋ ಒಂದು ನಡೆದಿರ್ತದೆ. ಯಾರಾಳಾವದಲ್ಲಿ ಇರೋರು ಉತ್ತರ ದಿಕ್ಕಿನಲ್ಲಿ ಬಾಗಿಲೇ ಇಟ್ಟರೆ ಅವರಿಗೆ ಆರ್ಥಿಕವಾಗಿ ಬೆಳೆಯೋದು ಭಾಳ ಕಷ್ಟ ಆಗ್ತದೆ. ಆರ್ಥಿಕವಾಗಿ ಬೆಳೆದ್ರೇನು ತಾಕಟ್ಟು ಬಂಗಾರ ಅವ್ರ ಕೈಯಲ್ಲಿ ನಿಲ್ಲಲ್ಲ. ಹೇಳಿ ಸರ್, ಇವಾಗ ಏನಂದ್ರೆ ನನ್ನ ಪ್ರಶ್ನೆ, ಇವಾಗ ಯಾರಲ್ಲಾವ ಅಂದರೆ ಅಂದರೆ ಯಾಲಿಂದ ಹೆಸರಿಟ್ಟು ಇಟ್ಕೊಂಡಿರೋ ಯಶೋಧ, ವಾ ಅಂದರೆ ವೆಂಕಟೇಶ್, ಮತ್ತೆ ಲಾ ಅಂದ್ರೆ ಲಕ್ಷ್ಮಿ. ಈ ಯಾರಳವ, ಈ 4 ಅಕ್ಷರದಲ್ಲಿ ರಾಜ, ಇವರೆಲ್ಲ ಹೆಸರಿಟ್ಟವರೆಲ್ಲ ನೋಡ್ರಿ ಉತ್ತರ ದಿಕ್ಕು ಬಾಗಿಲಲ್ಲಿ ಇದ್ರೆ ಗಂಗಮ್ಮನ ದಿಕ್ಕು ಅಂತ ಎಲ್ಲ ಮಾಡ್ಕೊಳ್ತಾರೆ. ಅವರಲ್ಲಿ ಸೇವಿಂಗ್ಸ್ ಅನ್ನೋದೇ ಇರಲ್ಲ. ಇರೋದೆಲ್ಲ ಮಾರಾಕ ಶುರು ಮಾಡ್ತಾರೆ. ಅವ್ರ ಕಡೆ ಏನ್ ಸೇವಿಂಗ್ಸ್ ನಿಲ್ಲಲ್ಲ. ಇನ್ನು ಗುಡ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ನೀವು ತಿರುಪತಿ ವೆಂಕಟಾಚಲಪತಿಯನ್ನು ನೋಡಿರ್ತೀರಿ. ನಮ್ಮ ವೆಂಕಣ್ಣ ದೇವರಿಗೆ ಉತ್ತರ ದಿಕ್ಕಿನಲ್ಲಿ ಎಲ್ಲ ದೇವರ ಗುಡಿನಲ್ಲಿ ಇವಾಗ ಮಾರ್ಗಳಿ ಇದು ವೈಕುಂಠ ಏಕಾದಶಿಯಾಗ ಉತ್ತರ ಬಾಗಿಲು ಅಂತ ತೆಗಿತಾರೆ. ನಮ್ಮ ವೆಂಕಣ್ಣನಿಗೆ ಉತ್ತರ ಬಾಗಿಲೇ ಇಲ್ಲ. ಅವನು ಪೂರ್ವಕ್ಕೆ ವೈಕುಂಠ ಏಕಾದಶಿ ಬಾಗಿಲು ತೆಗಿತಾರೆ. ಉತ್ತರದಲ್ಲಿ ಬಾಗಿಲೇ ಇಲ್ಲ. ಅವನಿಗೆ ಬಂಗಾರನೋ ನಿಧಿ ಸೇರೋದು ಬಗ್ಗೆ ನಿಮಗೆ ಏನಾದ್ರು ಅನುಮಾನ ಇದೆಯಾ? ಎಲ್ಲರಿಗೂ ಅವರು ಎಷ್ಟು ನಿಧಿ ಸೇರ್ತದೆ, ಎಷ್ಟು ಬಂಗಾರ ಸೇರ್ತದೆ ಅನ್ನೋದು ಗೊತ್ತಿರ್ತದೆ. ಅದರಿಂದ ಎಲ್ಲರಿಗೂ ಉತ್ತರ ದಿಕ್ಕು ಕೆಲಸಕ್ಕೆ ಬರಲ್ಲ. ಅದರಿಂದ ಉತ್ತರ ದಿಕ್ಕಿನಲ್ಲಿ ತಗೊಂಡ್ರೆ ಒಳ್ಳೆಯದು ಅಲ್ಲ. ನಮಗೆ ಯಾವ ದಿಕ್ಕು ಒಳ್ಳೆಯದು ಅಂತ ಕಂಡುಹಿಡಿಯೋದೇ ನಮ್ಗೆ ಉತ್ತಮ. ಇವಾಗ ನಂದು ಇನ್ನೊಂದು ಸಿಂಪಲ್ ಪ್ರಶ್ನೆ, ಬಹಳಷ್ಟು ಜನ ಸೌತ್ ತಗೊಳ್ಳಲ್ಲ. ಓಕೆ, ಸೊ ಸೌತ್ ಫೇಸಿಂಗ್ ತೊಗೊಳಲ್ಲ, ವೆಸ್ಟ್ ಫೇಸಿಂಗ್ ತೊಗೊಳಲ್ಲ. ಸೊ ನಿಮ್ಮ ಹತ್ರ ನಾನು ಬಂದಮೇಲೆ ನನಗೆ ವೆಸ್ಟ್ ಫೇಸ್ ಎದಕ್ಕೆ ಇಂಪಾರ್ಟೆನ್ಸ್ ಅನ್ನೋದು ನನಗೆ ಗೊತ್ತಾಯ್ತು. ಸೊ ನೀವು ಒಂದು ಸ್ಮಾಲ್ ಇಂಟ್ರೊಡಕ್ಷನ್, ವೆಸ್ಟ್ ಸೌತ್. ವೆಸ್ಟ್ ಬಗ್ಗೆ ಹೇಳ್ತೀನಿ. ಸಹವರ್ಗಗಳು ಈಸ್ ಅ ವೆರಿ ಇಂಪಾರ್ಟೆಂಟ್. ಒಂದ್ಸಲ ನಾನು ಮಾನ್ವಿಗೆ ಹೋಗಿದ್ದೆ. ಮಾನ್ವಿಗೆ ಅವರು ಶೇರ್ ಬ್ರೋಕಿಂಗ್ ಮಾಡ್ತಾ ಇದ್ರು. ಮಾನ್ವಿಗೆ ನನ್ನನ್ನು ಇಲ್ಲಿಂದ ಅವ್ರ ಪಾರ್ಟ್ನರ್ ಕರ್ಕೊಂಡು ಹೋಗಿದ್ರು. ಅವ್ರ ಹೆಸರು ಸಂತೋಷ್ ಅಂತ. ನಾವು ಹೋಗಿದ ತಕ್ಷಣ ನಮಗೆ ಅತಿಥಿ ಉಪಚಾರ ಎಲ್ಲ ಇರ್ತದಲ್ಲ, ದೊಡ್ಡ ಹೋಟೆಲ್ ಹೋಗಿ ನಮಗೆ ಇಷ್ಟಪಟ್ಟಿರೋ ತಿಂಡಿ ತಿನಿಸುಗಳನ್ನ ತಿಂದುಬಿಟ್ಟು ಅಲ್ಲಿ ಹೋಗಿದ್ದೀವಿ. ಅವರು ಸೌತ್ ಸೈಡ್ ಇತ್ತು. ಸೌತ್ ಸೈಡ್ ಸಾವರ್ಗ ಗೆಲ್ಲೋದೇ ಕಷ್ಟ, ಭಾರಿ ಹಿಂಸೆ ಆಗ್ತದೆ. ಸಂತೋಷ್ ಅಂತ ಹೆಸರಿದೆಯಲ್ಲ, ಸಾವರ್ಗದಲ್ಲಿ ಸಂತೋಷ್, ಸರೋಜಾ, ಶಿವಪ್ರಸಾದ್, ಶಿವ, ಇದೆಲ್ಲ ಭಾಳ ಕಷ್ಟ ಆಗ್ತದೆ. 100ರಲ್ಲಿ 1-2 ಸಕ್ಸಸ್ ಆಗ್ತದೆ, 99 ಫೈಲಿಯರ್ ಆಗೋದು. ಅದರಲ್ಲಿ ನೀವು ಪಶ್ಚಿಮ ದಿಕ್ಕಿನಲ್ಲಿದ್ದರೆ ಒಳ್ಳೆಯದು ಅಂತ ಅವ್ರು ಹೇಳಿದೆ. ಸರಿ, ನಮ್ಮ ವಟ್ಟಾರಕ್ಕೆ ನಮ್ಮ ಮನೆಗೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ರು. ಆ ವಟ್ಟಾರನೇ ಅವ್ರದ್ದು. ನಾನು ನಿಧಾನವಾಗಿ ಕೇಳಿದೆ, ನಿಮ್ಮ ಅಪ್ಪವ್ರದ ಆಸ್ತಿ ನಿಮ್ಗೆ ಬಂದಿತ್ತು? ಹೌದು ಸರಿ, ವಟ್ಟಾರನೇ ಬಂದಿತ್ತು. ಯಾಕಂದರೆ ಪಶ್ಚಿಮ ದಿಕ್ಕು ಸಾವರ್ಗಕ್ಕೆ ಪುಕ್ಷಾಟಿ ಬರ್ತದೆ ಏನಿದ್ರೇನು. ಸರ್, ನಮ್ಮ ಹೆಂಡತಿಗೂ ಒಂದು ಮನೆ ಕೊಟ್ಟಾರ ಸರ್ ನಮ್ಮ ಬೀಗರು ಅಂದೆ. ನನ್ನ ಹೆಸರಲ್ಲಿ ಮಾಡಿಕೊಟ್ಟಾರ ಸರ್, ಅದು ಪಶ್ಚಿಮ ದಿಕ್ಕೇ ಇರ್ತದೆ ಅಂತ. ಹೌದು ಸರ್ ಅಂದರು. ಇಲ್ಲ, ಇಲ್ಲಿ ಮಾತ್ರ ಅಲ್ಲ, ನೀವು ಆಸ್ಟ್ರೇಲಿಯಾ ಹೋಗಿ ಸ್ಯಾಮ್ಸಂಗ್ ಇದ್ರೇನು,
ಇಲ್ಲ ಅರೇಬಿಯಾದಲ್ಲಿ ಹೋಗಿ ಏನಾವುದು ಸಾವರ್ಗದಲ್ಲಿ ಸ್ಟಾರ್ಟ್ ಆಗೋ ಅರೇಬಿಯನ್ ನೇಮ್ ಇದ್ರೇನು, ನೀವು ಅವರಿಗೆ ಪಶ್ಚಿಮದಲ್ಲಿ ಇದ್ದರೆ ಪಕ್ಷಾಟಿ ಬರ್ತದೆ. ಇದನ್ನು ನಾವು ಪ್ಲ್ಯಾನ್ ಮಾಡಿ ಕೆಲವೊಂದು ತುಂಬ ಮಂದಿಗೆ ಪಶ್ಚಿಮ ದಿಕ್ಕಿನಲ್ಲಿ ಸಾವರ್ಗ ಇರೋರನ್ನು ಶಿಫ್ಟ್ ಮಾಡಿ ಭಾಳ ಯಶಸ್ಸನ್ನು ಕಂಡಿದ್ದೀವಿ. ಹೌದು, ಅದರಿಂದ ಈ ಸಾವರ್ಗ ಇರೋರು ಪಶ್ಚಿಮ ದಿಕ್ಕು, ಅದು ಪಶ್ಚಿಮ ದಿಕ್ಕಲ್ಲಿ ಏನು ನೋಡಬೇಕು ಅಂದರೆ ವಾಸ್ತುವು ಯಾವ ಕಡೆ ತಿರುಗಿದೆ ಅಂತ ನೋಡಬೇಕು. ಅದರಲ್ಲಿ ಟೆಕ್ನಿಕ್ ಇದೆ. ಕೆಲವೊಂದು ನೈಋತ್ಯ ತಿರುಗಿರೋದು ಇದೆ, ಅದು ಅಷ್ಟು ಯಶಸ್ಸು ಕೊಡಲ್ಲ. ಆದರೆ ವಾವಿಯ ತಿರುಗಿರೋ ಮನೆ ಇರ್ತದೆ, ಅದು ಭಾರಿ ಯಶಸ್ಸನ್ನು ಕೊಡ್ತದೆ. ಇದು ಸೀದಾ ಪಶ್ಚಿಮ ಇರೋದು ಇದೆ, ಸೀದಾ ಪಶ್ಚಿಮ ಇರೋದು ಸುಮಾರಾಗಿ ಕೊಡ್ತದೆ. ವಾವಿ ತಿರುಗಿರೋದು ದೊಡ್ಡ ಮಟ್ಟಕ್ಕೆ ಕೊಡ್ತದೆ. ನೀವು ಪಶ್ಚಿಮ ತಿರುಗಿರೋದು, ಪಶ್ಚಿಮ ನೈಋತ್ಯಲ್ಲಿ ತಿರುಗಿರೋದು ಸ್ವಲ್ಪ ಏನೇ ಇದ್ರೇನು ಪಶ್ಚಿಮ ದಿಕ್ಕಿನಲ್ಲಿ ಅವ್ರ ಲಾಸ್ ಮಾತ್ರ ಆಗಲ್ಲ. ಸೊ ಇವಾಗ ನಂದು ಪ್ರಶ್ನೆ ಏನಂದ್ರೆ ಸರ್, ವಾಸ್ತುವಲ್ಲಿ ಭಾಳ ಜನ ರಾಶಿಗಳ ಮೇಲೆ ಡೈರೆಕ್ಷನ್ಸ್ ಚೂಸ್ ಮಾಡ್ಕೋತಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಅಸ್ಟ್ರಾಲಜಿ ಇಸ್ ಅ ವೆರಿ ಅಲ್ಟಿಮೇಟ್ ಸೈನ್ಸ್. ಅದು ಸಮುದ್ರ ಇದ್ದಂಗೆ. ಅದನ್ನು ಇಟ್ಕೊಳ್ಳೋಕ್ಕೆ ಒಂದೇ ಒಂದು ರಾಶಿಯನ್ನು, ಒಂದು ಚಂದ್ರ ಇರೋ ದಿಕ್ಕನ್ನು ಮಾತ್ರ ಇಟ್ಕೊಂಡು ನಾವು ನಿರ್ಧಾರ ಮಾಡೋದರಲ್ಲಿ ಸರಿ ಅಂತ ನಾನು ಅಂದ್ಕೊಂಡಿಲ್ಲ. ಆದರೆ ಕೆಲವೊಬ್ಬರು ನಿರ್ಧಾರ ಮಾಡ್ತಾರೆ. ಆದರೆ ಎಲ್ಲರಿಗೂ ರಾಶಿ ಗೊತ್ತಾಗಲ್ಲ, ಆದರೆ ಎಲ್ಲರ ಹೆಸರಿಟ್ಟಿರ್ತಾರೆ. ಹೌದು, ಅದರಿಂದ ನಾವು ಹೆಸರಿನ ಮೇಲೇ ಭಾಳಷ್ಟು ಅವರಿಗೆ ಯಾವ ದಿಕ್ಕು ಸರಿ ಬರ್ತದೆ ಅನ್ನೋದು ನಿರ್ಧಾರಕ್ಕೆ ಬರ್ತೀವಿ ಸರ್. ಅದೇ ಇವಾಗ ಏನಪ್ಪ ಅಂದರೆ, ನೀವು ಹೇಳಿದ ಪಾಯಿಂಟ್ ನನಗೆ ಒಂದು ಅರ್ಥ ಆಗಿದೆ. ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಬೇರೆ ರಿಲಿಜಿಯಸ್ ಕಮ್ಯುನಿಟಿ ಪೀಪಲ್ ಅವರಿಗೆ ರಾಶಿ ಗೊತ್ತಿರಲ್ಲ. ಭಾಳಷ್ಟು ಜನ ನನಗೆ ಗೊತ್ತಿರೋ ಮುಸ್ಲಿಂ ಫ್ರೆಂಡ್ಸು, ಕ್ರಿಶ್ಚಿಯನ್ ಫ್ರೆಂಡ್ಸ್, ಅವರು ವಾಸ್ತು ಪ್ರಕಾರನೇ ಮನೆ ಕಟ್ಟಿಸ್ತಾ ಇದ್ದಾರೆ. ಈವನ್ ಅಲ್ಲಿವರೆಗೆ ಯಾಕೆ ದುಬೈಗೆ ಬುರ್ಜ್ ಖಲೀಫಾ ಕೂಡ ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಟ್ ಮಾಡಿರೋದು. ಸೊ ನೀವು ಹೇಳೋ ಪಾಯಿಂಟ್, ಮನೆ ಹೆಸರು ಮೇಲೇ ನೀವು ಡೈರೆಕ್ಷನ್ ಚೂಸ್ ಮಾಡಿದ್ರೆ ಒಳ್ಳೇದು. ಹೆಸರು ಮೇಲೆ ಚೂಸ್ ಮಾಡೋದೇ ಆದಷ್ಟು ಸರಿಯಾಗಿ ಬರ್ತದೆ. ನಮ್ಮ ಪ್ರಕಾರ 90% ಸರಿಯಾಗಿ ಬರೋದು ಹೆಸರು ಮೇಲೇ ಬರ್ತದೆ. ಯಾಕಂದರೆ ಎಲ್ಲರಿಗೂ ರಾಶಿ ಗೊತ್ತಿರಲ್ಲ. ಇನ್ನೂ ಹಲವಾರದ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಜೈನ್ಸು ಎಲ್ಲ ಇದ್ದಾರೆ. ಎಲ್ಲರೂ ವಾಸ್ತು ಅಂತ ಹೆಸರು ಬಳಸಲ್ಲ. ಒಂದು ಸಲ ನಾನು ಚಿತ್ತವಾಡಿಗಿನಲ್ಲಿ ಒಂದು ಮನೆಗೆ ಹೋಗಿದ್ದಾಗ ಆ ಮನೆ ನೈಋತ್ಯದಲ್ಲಿ ಹಲ್ಲ ಇತ್ತು, ಈಶಾನ್ಯದಲ್ಲಿ ಎತ್ತರವಾಗಿ ಗೋಡೆ ಕಟ್ಟಿದ್ರು. ನೈಋತ್ಯದಲ್ಲಿ ಹಲ್ಲ ಇದ್ದರೆ 3ನೇ ಸಂತಾನ ಏನು ತೊಂದರೆಯಲ್ಲಿದೆ ಅಂತ ಕೇಳಿದೆ. ಇಲ್ಲ ಸಾರ್ ಅಂದರು. ಏನಿಲ್ಲ ಅಂದೆ. ಅವನು ಜೀವಂತವಾಗೇ ಇಲ್ಲ ಸಾರ್ ಅಂದರು. ಅವನು ನೀರು ಕೊಚ್ಕೊಂಡೋಯ್ತು ಅಂದರು. ಕುಚ್ಕೊಂಡೋಯ್ತಾ, ಅಲ್ಲಿ ಜೊತೆಗೆ ಬಂದಿರೋ ಜನರೇನೋ ಮಾಡಿದ್ರ, ಇವತ್ತಿಗೂ ಗೊತ್ತಾಗಿಲ್ಲ ಸರ್ ಅಂದರು. ಇದನ್ನು ಸ್ವಲ್ಪ ನೈಋತ್ಯ ಹಲ್ಲ ಇದ್ದರೆ ಜೀವ ತೆಗೀತದೆ. ಈ ನೈಋತ್ಯ ಇದು ಕಾಮನ್ ವಾಸ್ತು, ಇದನ್ನು ನೋಡಿ ಕಟ್ಟಲಿಲ್ಲ. ಅಲ್ಲ ಸರ್, ನಾವು ಮುಸ್ಲಿಮರು, ನಾವು ಇದೆಲ್ಲ ನೋಡಲ್ಲ ಅಂದರು. ನಾನು ಕೇಳಿದೆ, ಮೆಕ್ಕಾ ಕಾಫಾ ಕಟ್ಟಿದಾರಲ್ಲ, ಅದು ಹೆಂಗೆ ಕಟ್ಟಿದ್ದಾರೆ ಅಂತ ಹೇಳಿದೆ. ನಾನು ಅದೇ ಸ್ವಲ್ಪ ಓದಿದ್ದೀನಿ, ಅದು ಹೆಂಗೆ ಕಟ್ಟಿದ್ದಾರೆ. ಯಾಕಂದರೆ ವಾಸ್ತು ಬಗ್ಗೆ ನಾವು ರಿಸರ್ಚ್ ಮಾಡುವಾಗ ಎಲ್ಲ ಬಿಲ್ಡಿಂಗನ್ನು ರಿಸರ್ಚ್ ಮಾಡಿ, ಸರ್ ಅದು ದೇವರು ನಮಗೆ ಕರುಣಿಸಿದ್ದು, ದೇವರು ನಮಗೆ ಪ್ಲ್ಯಾನ್ ಕಲಿಸ್ಕೊಟ್ಟಿದ್ದಾಗ ಕಟ್ಟಿದ್ದಾರೆ. ಹೌದಲ್ಲ, ಅವರು ವಾಸ್ತು ಅಂತ ಹೇಳಿಲ್ಲ, ದೇವರು ಪ್ಲ್ಯಾನ್ ಅಂತ ಹೇಳಿದ್ದಾರೆ. ನಾವು ಅದಕ್ಕೊಂದು ಹೆಸರಿಟ್ಟಿವಿ ಅರ್ಥ ಮಾಡ್ಕೊಳ್ಳಿಕ್ಕೆ, ವಾಸ್ತು ಅಂತ. ಎಲ್ಲಾವುದು ನೀವು ಅರೇಬಿಯಾದಲ್ಲಿ ನಿಮಗೆ ಈಶಾನ್ಯದಲ್ಲಿ ಬಾಗಿಲಿರೋ ಮನೆ ಇದೆಯಾ ಅಂತ ಕೇಳಿದೆ. ಎಲ್ಲ ಮಧ್ಯದಲ್ಲಿ ಇಟ್ಟೇ ಕಟ್ತಾರೆ. ಈಶಾನ್ಯದಲ್ಲಿ ಮತ್ತೆ ಯಾಕೆ ಕಾಫಾದಲ್ಲಿ ಬಾಗಿಲಿದೆ ಅಂತ ಕೇಳಿದೆ. ದೇವರು ಹಂಗೆ ಬೇಕು ಅಂತ ಬರ್ಸಿದ್ದಾನೆ. ಅದೇ ರೀತಿ ನೀವು ಕಟ್ಟಿದರೆ ದೇವರು ನಿಮ್ಮ ಮನೆಗೆ ಬರ್ತಾನಲ್ಲ ಅದನ್ನ. ಸೂಪರ್. ಅದರಿಂದ ಇಟ್ಸ್ ಅ ವೆರಿ ಗುಡ್. ವಾಸ್ತು ಅನ್ನೋದು ಯಾವ ಮತಕ್ಕೆ, ಯಾವ ಭಾಷೆಗೆ, ಯಾವ ಗಡಿಗೆ, ಯಾವ ದೇಶಕ್ಕೆ ಸಂಬಂಧಿಸಿದಲ್ಲ. ಇಟ್ಸ್ ಅ ಸೈನ್ಸ್. ಹಿಂಗಿದ್ರೆ ಹಿಂಗಾಗ್ತದೆ ಅನ್ನೋದು ನಮ್ಮ ಕಂಡುಹಿಡಿದಿದ್ದೀವಿ, ಅದನ್ನು ಹೇಳ್ತೀವಿ. ಇದು ಸುಮಾರು ವಿಚಾರಗಳು ಅದು ನಿರ್ಧಾರಕ್ಕೆ ಬರ್ತದೆ. ಕೆಲವೊಬ್ಬರು ನಂಬರ್ಗಳನ್ನು ಇಟ್ಕೊಂಡು ಅದನ್ನು ಬದಲಾಯಿಸ್ತಾರೆ. ಉದಾಹರಣೆಗೆ 13ನೇ ನಂಬರ್, ನೀವೆಲ್ಲದು ನೀವು ವೆಸ್ಟರ್ನ್ ಕಂಟ್ರಿಗೆ ಹೋಗಿದ್ರೆ 13ನೇ ಫ್ಲೋರ್ ಇರಲ್ಲ, 13ನೇ ರೂಮ್ ಇರಲ್ಲ ಲಾಡ್ಜಲ್ಲಿ. ಯಾಕೆ? ಕೆಲವೊಂದು ನಂಬರ್ಗಳು ವಾಸ್ತನ್ನು ಮೀರಿ ಅಫೆಕ್ಟ್ ಮಾಡ್ತವೆ. ಕೆಲವೊಂದು ನಂಬರ್ಗಳು ವಾಸ್ತುವನ್ನು ಕೆಟ್ಟ ವಾಸ್ತುವನ್ನು ಕೂಡ ಸರಿ ಮಾಡ್ತದೆ. ಅಂಥ ಟೈಮ್ನಲ್ಲಿ ಕೆಲವೊಂದು ಜಾಗದಲ್ಲಿ ವಾಸ್ತು ಏನಾವುದು ನಾವು ಹೇಳೋ ಫಲಿತಾಂಶಗಳು ವ್ಯತ್ಯಾಸ ಬರ್ಬೋದೇ ಹೊತ್ತು 100% ಇದು ಕಾಮನ್. ಈ ಪ್ರಪಂಚ ಹೆಂಗೆ, ಎಲ್ಲಿ ಯಾವ ಮೂಲೆಗೆ ಹೋಗಿದ್ರೇನೋ ಅವ್ರ ಜೀವನ ಶೈಲಿ ಹಂಗೆ ಇರ್ತದೆ. ಸೊ ನಿಮಗೇನಾದರೂ ಫ್ರೀ ಕನ್ಸಲ್ಟಿಂಗ್ ಫ್ರಮ್ ವೆಂಕಟೇಶ್ ಸರ್ ಇಂದ ನಿಮಗೇನಾದರೂ ಫ್ರೀ ಕನ್ಸಲ್ಟಿಂಗ್ ಬೇಕಂದರೆ, ಸೊ ಇಲ್ಲಿ ಕೆಳಗಡೆ ನಾನು ನಿಮಗೆ ಒಂದು ನಂಬರ್ ಕೊಟ್ಟಿರ್ತೀನಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಕಾಲ್ ಮುಖಾಂತರ ಅವ್ರು ಫ್ರೀ ಕನ್ಸಲ್ಟಿಂಗ್ ಮಾಡ್ತಾರೆ. ಇನ್ ಕೇಸ್ ನಿಮಗೆ ಏನಾದರೂ ಅವ್ರು ಪ್ರೈವೇಟ್ಲಿ ನಿಮಗೇನೋ ಸರ್ವಿಸ್ ಬೇಕಂದರೆ, ಸೊ ನೀವು ಅವ್ರನ್ನ ಫೀಲ್ಡ್ ಸರ್ವಿಸಿಗೆ ಕರಿಬೋದು. ಥ್ಯಾಂಕ್ ಯು ವೆರಿ ಮಚ್.